ಎಲ್ಲರಿಗೂ ನಮಸ್ತೆ. ದಾರಿದೀಪೋಕ್ತಿ: ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ, ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತದೆ. ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತೆ ಎಂಬುದು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ. ಒಬ್ಬರ ಮನನೋಯಿಸಲು 1 ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು. ಎದ್ದಾಗ ಶ್ರೀಹರಿ ಎನ್ನು, ಬಿದ್ದಾಗ ನಾರಾಯಣ ಎನ್ನು, ಎದ್ದು ಬಿದ್ದು ಸಾಗುವಾಗ ಗೋವಿಂದ ಎನ್ನು, ಇದ್ದಾಗ ಕೃಷ್ಣ ಎನ್ನು, ತಿನ್ನು ಇಲ್ಲದಾಗ ಅನಂತ ಎನ್ನು, ಅರ್ಥವಾದಾಗ ಅಚ್ಯುತ ಎನ್ನು. ಮುಖದಲ್ಲಿ ಮೂಡುವ ನಗು ನಿನ್ನ ನೋಡಿದವರೆಲ್ಲ ಗುರುತಿಸಲು ಸಾಧ್ಯ. ಮನಸ್ಸಲ್ಲಿ ಅಡಗಿರುವ ನೋವು ನಿನ್ನ ಪ್ರೀತಿಸುವವರಿಂದ ಮಾತ್ರ ಗುರುತಿಸಲು ಸಾಧ್ಯ. ಯಾವುದೇ ವಸ್ತುವಾಗಲಿ ಸಂಬಂಧವಾಗಲಿ ಇದ್ದಾಗಲೇ ಜೋಪಾನ ಮಾಡಿ, ಕಳೆದು ಹೋದ ಮೇಲೆ ಹುಡುಕಿದರೂ ಮತ್ತೊಂದು ಪಡೆಯಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಯಾವ ಶಾಲೆ ಕಾಲೇಜುಗಳು ಕಲಿಸದ ಪಾಠವನ್ನು ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಕಲಿಸುತ್ತವೆ. ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಹರಳುವುದಿಲ್ಲ. ಕಷ್ಟಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳೆಯುತ್ತದೆ. ಉತ್ತಮ ಮುಹೂರ್ತಕ್ಕಾಗಿ ಕಾಯುವುದಕ್ಕಿಂತ ಕೈಯಲ್ಲಿರುವ ಕ್ಷಣಗಳನ್ನೇ ಯೋಗ್ಯ ರೀತಿಯಿಂದ ಪರಿವರ್ತಿಸಿಕೊಳ್ಳುವ ಜಾಣ್ಮೆ ಬೆಳೆಸಿಕೊಳ್ಳಬೇಕು. ಜೀವನ ಒಂದು ಕನಸಿನ ಮೂಟೆ. ಕಟ್ಟುವುದು ಸುಲಭ, ಹೊತ್ತು ಸಾಗಿಸುವುದು ತುಂಬ ಕಷ್ಟ. ಯಾರೇ ನಮ್ಮನ್ನು ಪ್ರೀತಿಸಲಿ ದ್ವೇಷಿಸಲಿ, ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತದೆ. ಪ್ರೀತಿಸುವವರ ಹೃದಯದಲ್ಲಿ ನಾವಿರುತ್ತೇವೆ, ದ್ವೇಷಿಸುವವರಾದರೆ ಅವರೇ ನಮ್ಮ ಮನದಲ್ಲಿರುತ್ತಾರೆ. ಆ ಕಾಲದಲ್ಲಿ ಅಕ್ಕಪಕ್ಕದವರು ಕುಟುಂಬದ ಸದಸ್ಯರಂತೆ ಇರುತ್ತಿದ್ದರು. ಈ ಕಾಲದಲ್ಲಿ ಕುಟುಂಬದ ಸದಸ್ಯರು ಅಕ್ಕಪಕ್ಕದವರಂತೆ ಬದಲಾಗಿದ್ದಾರೆ. ಸಂಪತ್ತು ನೀನೆಷ್ಟೇ ಬದುಕೆಂದಿತು, ಸಂಸ್ಕಾರ ನಿನ್ನವರೊಟ್ಟಿಗೆ ಬದುಕೆಂದಿತು. ಸಂಪತ್ತಿನ ಸಾರ ಒಪ್ಪತ್ತಿಗಾದರೆ ಸಂಸ್ಕಾರದ ಸಾರ ಸಾಯುವವರೆಗೆ. ನಾವು ಯಾರ ಬದುಕಿಗೂ ಅನಿವಾರ್ಯವಲ್ಲ ಎಂಬುದು ಅರಿವಾದಾಗಲೇ ನಮ್ಮ ಒಂದು ಬದುಕಿದೆ ಎಂಬುದು ಅರಿವಾಗುವುದು. ಭಗವಂತನ ಕೈಯಲ್ಲಿ ಎಲ್ಲವೂ ಇರುತ್ತದೆ, ಆದರೂ ಸುಮ್ಮನಿರುತ್ತಾನೆ. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.